ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ ವಾಸ್ತು ಪಂಡಿತ್ ಮಂಜುನಾಥ್ ಶಾಸ್ತ್ರಿ. ವೀಕ್ಷಕರೇ ನೋಡಿ, 100% ಈ ಒಂದು ಫಾರ್ಮುಲಾ ಪ್ರಕಾರದಲ್ಲಿ ನಮ್ಮ ಅನುಭವದಲ್ಲಿ ನಾವು ಇದನ್ನು ಕಂಡುಕೊಂಡಿರುವಂಥದ್ದು. ಅದು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಇವತ್ತು ಹೇಳ್ತಾ ಇದ್ದೀವಿ. ಸೊ ನೋಡಿ, ಮಂಗಳ ಯಾವುದೇ ರಾಶಿಗೆ ಸಂಬಂಧಿತವಾಗಿ 6ನೇ ಮನೆಗೆ ಸಂಬಂಧ ಬಂದರೆ ಅಥವಾ ಮಂಗಳನ ರಾಶಿನೇ 6ನೇ ಮನೆ ಬಂದರೆ ಯಾವಾಗಲೂ ನೀವು ಯಾರಿಗೆ ಸಾಲ ಕೊಡಬೇಡಿ, ಸಾಲ ತಗೊಳ್ಳೇಬೇಡಿ. ಅದರಿಂದ ನಿಮಗೆ ಸಮಸ್ಯೆಗಳು ಹೆಚ್ಚಾಗುವಂಥದ್ದು. ಮತ್ತು ಸೂರ್ಯ ಲಾಭ ಸ್ಥಾನದಲ್ಲಿದ್ದಾಗ ಒಂದು ನೇಮ್ ಫೇಮ್ ಕೊಡುವಂಥದ್ದು, ಹಣಕಾಸು ಕೊಡುವಂಥದ್ದು ಖಂಡಿತ ಆಗಿರುತ್ತೆ. ಆದರೆ ಶನಿ ಏನಾದರೂ ಲಗ್ನಕ್ಕೆ ಸಂಬಂಧ ಬಂದರೆ, ಲಗ್ನೇಶನ ಮೇಲೆ ದೃಷ್ಟಿ ಇದ್ದರೆ ಆ ವ್ಯಕ್ತಿ, ಆ ಜಾತಕರಿಗೆ ಕೆಲಸಗಳು ನಿಧಾನ ಆಗುತ್ತೆ. ಅದಕ್ಕೆ ಅವರು ಪೇಷನ್ಸಿಂದನೇ ವೆಯ್ಟ್ ಮಾಡಿದ್ರೆ ಆ ಕೆಲಸ ಸರಿ ಹೋಗುತ್ತೆ. ನಾವು ಕಂಡುಕೊಂಡಾಗೆ 4ನೇ ಪಾಯಿಂಟು, ಗುರು ಮಹಾದಶೆಯಲ್ಲಿ ರಾಹು ಅಂತರ್ದಶೆ ಯಾವಾಗಲೂ ಸ್ವಲ್ಪ ಸಂಘರ್ಷಗಳನ್ನು ಕೊಡುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಸ್ವಲ್ಪ ನಿಧಾನವಾಗಿ ಕೆಲಸ ಆಗುವಂಥದ್ದು. ಅದಕ್ಕೆ ಪೇಷನ್ಸ್ ಇರಲಿ. ಕೊನೆಯ 5ನೇ ಟಿಪ್ಪು ಇವತ್ತು ಏನಂತಂದರೆ, ಕೇತು 6ನೇ ಮನೆಗೆ ಬಂದಾಗ ಅವರಿಗೆ ಒಂದು ದೃಷ್ಟಿ ದೋಷದ ಪ್ರಭಾವ ಇರುತ್ತೆ. ಸೊ ಈ ರೀತಿ 100% ಈ ಒಂದು ಫಾರ್ಮುಲಾಗಳನ್ನು ನಾವು ಹಲವಾರು ಕುಂಡ್ಲಿ ಮೇಲೆ ಅಪ್ಲೈ ಮಾಡಿದ್ವಿ. ನಿಮ್ಮ ಕುಂಡ್ಲಿಯಲ್ಲಿ ಹೇಗಿದೆ ಅಂತ ಅಪ್ಲೈ ಮಾಡಿ ನೋಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.